ನಾಲ್ವರು ಆರೋಪಿಗಳು ಠಾಣೆಗೆ ಶರಣಾಗಿದ್ದು, ಪ್ರಮುಖ ಆರೋಪಿ ಸೇರಿ ನಾಲ್ವರು ಶರಣಾಗಿ ಪ್ರದೋಷ್ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಿದ್ದು, ಪ್ರಕರಣ ತನಿಖೆಯ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಾ ಅಂತ ಈ ಸಂದರ್ಭದಲ್ಲಿ ಪೀಠ ಪ್ರಶ್ನೆ ಮಾಡಿದಾಗ ಎಸ್, ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಅನ್ನುವಂತಹ ಉತ್ತರ ಬರುತ್ತೆ. ಹೈಕೋರ್ಟ್ ಜಾಮೀನು ನೀಡಿದ ಬಗ್ಗೆ ನಾವು ಚಾಲೆಂಜ್ ಮಾಡಿದ್ದೀವಿ ಅಂತ ಸಿದ್ಧಾರ್ಥ ಲೂದ್ರಾ ಸರ್ಕಾರದ ಪರ ವಕೀಲರು ಇಲ್ಲಿ ಮತ್ತೆ ತಮ್ಮ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಸೈಂಟಿಫಿಕ್ ಎವಿಡೆನ್ಸ್ ಹಾಗೂ ಫೋಟೋಗಳ ಪರಿಶೀಲನೆ ವೇಳೆ ಸಾಕಷ್ಟು ಸಾಕ್ಷ್ಯಗಳು ಪತ್ತೆಯಾಗಿದೆ. ಆರೋಪಿಗಳ ಮೊಬೈಲ್ ಅಲ್ಲಿ ಸಾಕಷ್ಟು ಫೋಟೋಗಳು ಪತ್ತೆಯಾಗಿದ್ದು, A1 ಪವಿತ್ರ ಹಾಗೂ A2 ದರ್ಶನ್ ಇಬ್ಬರು ಸ್ನೇಹಿತರು ಹಾಗೂ ಪಾರ್ಟ್ನರ್ಗಳು. ಕೊಲೆಯಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ವಿವರಣೆಯನ್ನ ಕೊಡಿ ಅಂತ ಪೀಠ ಕೇಳಿದೆ. ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ನೀಡಿತ್ತು. ಈಗ ಹೈಕೋರ್ಟ್ ಷರತ್ತುಗಳನ್ನ ಬದಲಿಸ್ತಾ ಇದೆ. ಒಬ್ಬನೇ ಒಬ್ಬ ಆರೋಪಿಯು ಜೈಲಲ್ಲಿ ಇಲ್ಲ. ಸರ್ಕಾರದ ಪರ ವಕೀಲರು ಮಾಹಿತಿಯನ್ನ ಕೊಡ್ತಾ ಇರೋದು. ಹೈಕೋರ್ಟ್ ಷರತ್ತುಗಳನ್ನ ಬದಲಿಸ್ತಾ ಇದೆ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಕೊಲೆಯಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ವಿವರಣೆಯನ್ನ ಕೊಡಿ ಅಂತ ಪೀಠ ಕೇಳ್ತಾ ಇದ್ದಂಗೆ ಈ ಕಡೆ ಸರ್ಕಾರದ ಪರ ವಕೀಲರು ಈ ಎಲ್ಲಾ ವಿಚಾರಗಳನ್ನ ಪೀಠದ ಮುಂದೆ ಇಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪವನ್ನ ಎದುರಿಸ್ತಾ ಇರುವಂತಹ ಒಬ್ಬನೇ ಒಬ್ಬ ಜೈಲಲ್ಲಿ ಇಲ್ಲ ಅಂತ ಸರ್ಕಾರದ ಪರ ವಕೀಲರು ಮಾಹಿತಿಯನ್ನ ನೀಡಿದ್ದಾರೆ. ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಜಾಮೀನನ್ನ ನೀಡಲಾಗಿತ್ತು. ಎಲ್ಲ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ. ದರ್ಶನ್ ವಿದೇಶಕ್ಕೆ ಶೂಟಿಂಗೂ ಹೋಗಿದ್ದಾರೆ ಜಾಮೀನು ಸಿಕ್ಕ ಮೇಲೆ. ಇವರು ಮೆಡಿಕಲ್ ಗ್ರೌಂಡ್ ಮೇಲೆ ಏನು ಜಾಮೀನನ್ನ ತಗೊಂಡಿದ್ರು ಆ ಪ್ರಕಾರವಾಗಿ ಆಗ್ತಾ ಇಲ್ಲ. ಈಗ ಹೈಕೋರ್ಟ್ ಷರತ್ತುಗಳನ್ನ ಬದಲಿಸ್ತಾ ಇದೆ ಅಂತಾನೂ ಕೂಡ ಮಾನ್ಯ ಪೀಠದ ಗಮನಕ್ಕೆ ಸರ್ಕಾರದ ಪರ ವಕೀಲರು ತಗೊಂಡ್ಬರ್ತಾ ಇದ್ದಾರೆ. ಕೊಲೆಯಲ್ಲಿ ಆರೋಪಿಗಳ ಪಾತ್ರದ ವಿವರಣೆಯನ್ನ ನೀಡುವಂತ ಕೆಲಸ. ನಾಲ್ವರು ಆರೋಪಿಗಳು ಠಾಣೆಗೆ ಶರಣಾಗಿದ್ದು, ಪ್ರಮುಖ ಆರೋಪಿ ಸೇರಿ ನಾಲ್ವರು ಶರಣಾಗಿ ಪ್ರದೋಷ್ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಿದ್ದು, ಪ್ರಕರಣ ತನಿಖೆಯ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಾ ಅಂತ ಈ ಸಂದರ್ಭದಲ್ಲಿ ಪೀಠ ಪ್ರಶ್ನೆ ಮಾಡಿದಾಗ ಎಸ್, ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಅನ್ನುವಂತಹ ಉತ್ತರ ಬರುತ್ತೆ. ಹೈಕೋರ್ಟ್ ಜಾಮೀನು ನೀಡಿದ ಬಗ್ಗೆ ನಾವು ಚಾಲೆಂಜ್ ಮಾಡಿದ್ದೀವಿ ಅಂತ ಸಿದ್ಧಾರ್ಥ ಲೂದ್ರಾ ಸರ್ಕಾರದ ಪರ ವಕೀಲರು ಇಲ್ಲಿ ಮತ್ತೆ ತಮ್ಮ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಸೈಂಟಿಫಿಕ್ ಎವಿಡೆನ್ಸ್ ಹಾಗೂ ಫೋಟೋಗಳ ಪರಿಶೀಲನೆ ವೇಳೆ ಸಾಕಷ್ಟು ಸಾಕ್ಷ್ಯಗಳು ಪತ್ತೆಯಾಗಿದೆ. ಆರೋಪಿಗಳ ಮೊಬೈಲ್ ಅಲ್ಲಿ ಸಾಕಷ್ಟು ಫೋಟೋಗಳು ಪತ್ತೆಯಾಗಿದ್ದು, A1 ಪವಿತ್ರ ಹಾಗೂ A2 ದರ್ಶನ್ ಇಬ್ಬರು ಸ್ನೇಹಿತರು ಹಾಗೂ ಪಾರ್ಟ್ನರ್ಗಳು. ಕೊಲೆಯಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ವಿವರಣೆಯನ್ನ ಕೊಡಿ ಅಂತ ಪೀಠ ಕೇಳಿದೆ. ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ನೀಡಿತ್ತು. ಈಗ ಹೈಕೋರ್ಟ್ ಷರತ್ತುಗಳನ್ನ ಬದಲಿಸ್ತಾ ಇದೆ. ಒಬ್ಬನೇ ಒಬ್ಬ ಆರೋಪಿಯು ಜೈಲಲ್ಲಿ ಇಲ್ಲ. ಸರ್ಕಾರದ ಪರ ವಕೀಲರು ಮಾಹಿತಿಯನ್ನ ಕೊಡ್ತಾ ಇರೋದು. ಹೈಕೋರ್ಟ್ ಷರತ್ತುಗಳನ್ನ ಬದಲಿಸ್ತಾ ಇದೆ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಕೊಲೆಯಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ವಿವರಣೆಯನ್ನ ಕೊಡಿ ಅಂತ ಪೀಠ ಕೇಳ್ತಾ ಇದ್ದಂಗೆ ಈ ಕಡೆ ಸರ್ಕಾರದ ಪರ ವಕೀಲರು ಈ ಎಲ್ಲಾ ವಿಚಾರಗಳನ್ನ ಪೀಠದ ಮುಂದೆ ಇಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪವನ್ನ ಎದುರಿಸ್ತಾ ಇರುವಂತಹ ಒಬ್ಬನೇ ಒಬ್ಬ ಜೈಲಲ್ಲಿ ಇಲ್ಲ ಅಂತ ಸರ್ಕಾರದ ಪರ ವಕೀಲರು ಮಾಹಿತಿಯನ್ನ ನೀಡಿದ್ದಾರೆ. ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಜಾಮೀನನ್ನ ನೀಡಲಾಗಿತ್ತು. ಎಲ್ಲ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ. ದರ್ಶನ್ ವಿದೇಶಕ್ಕೆ ಶೂಟಿಂಗೂ ಹೋಗಿದ್ದಾರೆ ಜಾಮೀನು ಸಿಕ್ಕ ಮೇಲೆ. ಇವರು ಮೆಡಿಕಲ್ ಗ್ರೌಂಡ್ ಮೇಲೆ ಏನು ಜಾಮೀನನ್ನ ತಗೊಂಡಿದ್ರು ಆ ಪ್ರಕಾರವಾಗಿ ಆಗ್ತಾ ಇಲ್ಲ. ಈಗ ಹೈಕೋರ್ಟ್ ಷರತ್ತುಗಳನ್ನ ಬದಲಿಸ್ತಾ ಇದೆ ಅಂತಾನೂ ಕೂಡ ಮಾನ್ಯ ಪೀಠದ ಗಮನಕ್ಕೆ ಸರ್ಕಾರದ ಪರ ವಕೀಲರು ತಗೊಂಡ್ಬರ್ತಾ ಇದ್ದಾರೆ. ಕೊಲೆಯಲ್ಲಿ ಆರೋಪಿಗಳ ಪಾತ್ರದ ವಿವರಣೆಯನ್ನ ನೀಡುವಂತ ನಾಲ್ವರು ಆರೋಪಿಗಳು ಠಾಣೆಗೆ ಶರಣಾಗಿದ್ದು, ಪ್ರಮುಖ ಆರೋಪಿ ಸೇರಿ ನಾಲ್ವರು ಶರಣಾಗಿ ಪ್ರದೋಷ್ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಿದ್ದು, ಪ್ರಕರಣ ತನಿಖೆಯ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಾ ಅಂತ ಈ ಸಂದರ್ಭದಲ್ಲಿ ಪೀಠ ಪ್ರಶ್ನೆ ಮಾಡಿದಾಗ ಎಸ್, ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಅನ್ನುವಂತಹ ಉತ್ತರ ಬರುತ್ತೆ. ಹೈಕೋರ್ಟ್ ಜಾಮೀನು ನೀಡಿದ ಬಗ್ಗೆ ನಾವು ಚಾಲೆಂಜ್ ಮಾಡಿದ್ದೀವಿ ಅಂತ ಸಿದ್ಧಾರ್ಥ ಲೂದ್ರಾ ಸರ್ಕಾರದ ಪರ ವಕೀಲರು ಇಲ್ಲಿ ಮತ್ತೆ ತಮ್ಮ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಸೈಂಟಿಫಿಕ್ ಎವಿಡೆನ್ಸ್ ಹಾಗೂ ಫೋಟೋಗಳ ಪರಿಶೀಲನೆ ವೇಳೆ ಸಾಕಷ್ಟು ಸಾಕ್ಷ್ಯಗಳು ಪತ್ತೆಯಾಗಿದೆ. ಆರೋಪಿಗಳ ಮೊಬೈಲ್ ಅಲ್ಲಿ ಸಾಕಷ್ಟು ಫೋಟೋಗಳು ಪತ್ತೆಯಾಗಿದ್ದು, A1 ಪವಿತ್ರ ಹಾಗೂ A2 ದರ್ಶನ್ ಇಬ್ಬರು ಸ್ನೇಹಿತರು ಹಾಗೂ ಪಾರ್ಟ್ನರ್ಗಳು. ಕೊಲೆಯಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ವಿವರಣೆಯನ್ನ ಕೊಡಿ ಅಂತ ಪೀಠ ಕೇಳಿದೆ. ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ನೀಡಿತ್ತು. ಈಗ ಹೈಕೋರ್ಟ್ ಷರತ್ತುಗಳನ್ನ ಬದಲಿಸ್ತಾ ಇದೆ. ಒಬ್ಬನೇ ಒಬ್ಬ ಆರೋಪಿಯು ಜೈಲಲ್ಲಿ ಇಲ್ಲ. ಸರ್ಕಾರದ ಪರ ವಕೀಲರು ಮಾಹಿತಿಯನ್ನ ಕೊಡ್ತಾ ಇರೋದು. ಹೈಕೋರ್ಟ್ ಷರತ್ತುಗಳನ್ನ ಬದಲಿಸ್ತಾ ಇದೆ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಕೊಲೆಯಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ವಿವರಣೆಯನ್ನ ಕೊಡಿ ಅಂತ ಪೀಠ ಕೇಳ್ತಾ ಇದ್ದಂಗೆ ಈ ಕಡೆ ಸರ್ಕಾರದ ಪರ ವಕೀಲರು ಈ ಎಲ್ಲಾ ವಿಚಾರಗಳನ್ನ ಪೀಠದ ಮುಂದೆ ಇಡ್ತಾ ಇದ್ದಾರೆ.
ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪವನ್ನ ಎದುರಿಸ್ತಾ ಇರುವಂತಹ ಒಬ್ಬನೇ ಒಬ್ಬ ಜೈಲಲ್ಲಿ ಇಲ್ಲ ಅಂತ ಸರ್ಕಾರದ ಪರ ವಕೀಲರು ಮಾಹಿತಿಯನ್ನ ನೀಡಿದ್ದಾರೆ. ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಜಾಮೀನನ್ನ ನೀಡಲಾಗಿತ್ತು. ಎಲ್ಲ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ. ದರ್ಶನ್ ವಿದೇಶಕ್ಕೆ ಶೂಟಿಂಗೂ ಹೋಗಿದ್ದಾರೆ ಜಾಮೀನು ಸಿಕ್ಕ ಮೇಲೆ. ಇವರು ಮೆಡಿಕಲ್ ಗ್ರೌಂಡ್ ಮೇಲೆ ಏನು ಜಾಮೀನನ್ನ ತಗೊಂಡಿದ್ರು ಆ ಪ್ರಕಾರವಾಗಿ ಆಗ್ತಾ ಇಲ್ಲ. ಈಗ ಹೈಕೋರ್ಟ್ ಷರತ್ತುಗಳನ್ನ ಬದಲಿಸ್ತಾ ಇದೆ ಅಂತಾನೂ ಕೂಡ ಮಾನ್ಯ ಪೀಠದ ಗಮನಕ್ಕೆ ಸರ್ಕಾರದ ಪರ ವಕೀಲರು ತಗೊಂಡ್ಬರ್ತಾ ಇದ್ದಾರೆ. ಕೊಲೆಯಲ್ಲಿ ಆರೋಪಿಗಳ ಪಾತ್ರದ ವಿವರಣೆಯನ್ನ ನೀಡುವಂತ ಕೆಲಸ. 4 ಆರೋಪಿಗಳು ಠಾಣೆಗೆ ಶರಣಾಗಿದ್ದು, ಪ್ರಮುಖ ಆರೋಪಿ ಸೇರಿ 4 ಶರಣಾಗಿ ಪ್ರದೋಷ್ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಿದ್ದು, ಪ್ರಕರಣ ತನಿಖೆಯ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಾ ಅಂತ ಈ ಸಂದರ್ಭದಲ್ಲಿ ಪೀಠ ಪ್ರಶ್ನೆ ಮಾಡಿದಾಗ ಎಸ್, ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಅನ್ನುವಂತಹ ಉತ್ತರ ಬರುತ್ತೆ. ಹೈಕೋರ್ಟ್ ಜಾಮೀನು ನೀಡಿದ ಬಗ್ಗೆ ನಾವು ಚಾಲೆಂಜ್ ಮಾಡಿದ್ದೀವಿ ಅಂತ ಸಿದ್ಧಾರ್ಥ ಲೂದ್ರಾ ಸರ್ಕಾರದ ಪರ ವಕೀಲರು ಇಲ್ಲಿ ಮತ್ತೆ ತಮ್ಮ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಸೈಂಟಿಫಿಕ್ ಎವಿಡೆನ್ಸ್ ಹಾಗೂ ಫೋಟೋಗಳ ಪರಿಶೀಲನೆ ವೇಳೆ ಸಾಕಷ್ಟು ಸಾಕ್ಷ್ಯಗಳು ಪತ್ತೆಯಾಗಿದೆ. ಆರೋಪಿಗಳ ಮೊಬೈಲ್ ಅಲ್ಲಿ ಸಾಕಷ್ಟು ಫೋಟೋಗಳು ಪತ್ತೆಯಾಗಿದ್ದು, A1 ಪವಿತ್ರ ಹಾಗೂ A2 ದರ್ಶನ್ ಇಬ್ಬರು ಸ್ನೇಹಿತರು ಹಾಗೂ ಪಾರ್ಟ್ನರ್ಗಳು. ಕೊಲೆಯಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ವಿವರಣೆಯನ್ನ ಕೊಡಿ ಅಂತ ಪೀಠ ಕೇಳಿದೆ. ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ನೀಡಿತ್ತು. ಈಗ ಹೈಕೋರ್ಟ್ ಷರತ್ತುಗಳನ್ನ ಬದಲಿಸ್ತಾ ಇದೆ. ಒಬ್ಬನೇ ಒಬ್ಬ ಆರೋಪಿಯು ಜೈಲಲ್ಲಿ ಇಲ್ಲ. ಸರ್ಕಾರದ ಪರ ವಕೀಲರು ಮಾಹಿತಿಯನ್ನ ಕೊಡ್ತಾ ಇರೋದು. ಹೈಕೋರ್ಟ್ ಷರತ್ತುಗಳನ್ನ ಬದಲಿಸ್ತಾ ಇದೆ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಕೊಲೆಯಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ವಿವರಣೆಯನ್ನ ಕೊಡಿ ಅಂತ ಪೀಠ ಕೇಳ್ತಾ ಇದ್ದಂಗೆ ಈ ಕಡೆ ಸರ್ಕಾರದ ಪರ ವಕೀಲರು ಈ ಎಲ್ಲಾ ವಿಚಾರಗಳನ್ನ ಪೀಠದ ಮುಂದೆ ಇಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪವನ್ನ ಎದುರಿಸ್ತಾ ಇರುವಂತಹ ಒಬ್ಬನೇ ಒಬ್ಬ ಜೈಲಲ್ಲಿ ಇಲ್ಲ ಅಂತ ಸರ್ಕಾರದ ಪರ ವಕೀಲರು ಮಾಹಿತಿಯನ್ನ ನೀಡಿದ್ದಾರೆ. ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಜಾಮೀನನ್ನ ನೀಡಲಾಗಿತ್ತು. ಎಲ್ಲ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ. ದರ್ಶನ್ ವಿದೇಶಕ್ಕೆ ಶೂಟಿಂಗೂ ಹೋಗಿದ್ದಾರೆ ಜಾಮೀನು ಸಿಕ್ಕ ಮೇಲೆ. ಇವರು ಮೆಡಿಕಲ್ ಗ್ರೌಂಡ್ ಮೇಲೆ ಏನು ಜಾಮೀನನ್ನ ತಗೊಂಡಿದ್ರು ಆ ಪ್ರಕಾರವಾಗಿ ಆಗ್ತಾ ಇಲ್ಲ. ಈಗ ಹೈಕೋರ್ಟ್ ಷರತ್ತುಗಳನ್ನ ಬದಲಿಸ್ತಾ ಇದೆ ಅಂತಾನೂ ಕೂಡ ಮಾನ್ಯ ಪೀಠದ ಗಮನಕ್ಕೆ ಸರ್ಕಾರದ ಪರ ವಕೀಲರು ತಗೊಂಡ್ಬರ್ತಾ ಇದ್ದಾರೆ. ಕೊಲೆಯಲ್ಲಿ ಆರೋಪಿಗಳ ಪಾತ್ರದ ವಿವರಣೆಯನ್ನ ನೀಡುವಂತ ಕೆಲಸ. 4 ಆರೋಪಿಗಳು ಠಾಣೆಗೆ ಶರಣಾಗಿದ್ದು, ಪ್ರಮುಖ ಆರೋಪಿ ಸೇರಿ 4 ಶರಣಾಗಿ ಪ್ರದೋಷ್ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಿದ್ದು, ಪ್ರಕರಣ ತನಿಖೆಯ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಾ ಅಂತ ಈ ಸಂದರ್ಭದಲ್ಲಿ ಪೀಠ ಪ್ರಶ್ನೆ ಮಾಡಿದಾಗ ಎಸ್, ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಅನ್ನುವಂತಹ ಉತ್ತರ ಬರುತ್ತೆ. ಹೈಕೋರ್ಟ್ ಜಾಮೀನು ನೀಡಿದ ಬಗ್ಗೆ ನಾವು ಚಾಲೆಂಜ್ ಮಾಡಿದ್ದೀವಿ ಅಂತ ಸಿದ್ಧಾರ್ಥ ಲೂದ್ರಾ ಸರ್ಕಾರದ ಪರ ವಕೀಲರು ಇಲ್ಲಿ ಮತ್ತೆ ತಮ್ಮ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಸೈಂಟಿಫಿಕ್ ಎವಿಡೆನ್ಸ್ ಹಾಗೂ ಫೋಟೋಗಳ ಪರಿಶೀಲನೆ ವೇಳೆ ಸಾಕಷ್ಟು ಸಾಕ್ಷ್ಯಗಳು ಪತ್ತೆಯಾಗಿದೆ. ಆರೋಪಿಗಳ ಮೊಬೈಲ್ ಅಲ್ಲಿ ಸಾಕಷ್ಟು ಫೋಟೋಗಳು ಪತ್ತೆಯಾಗಿದ್ದು, A1 ಪವಿತ್ರ ಹಾಗೂ A2 ದರ್ಶನ್ ಇಬ್ಬರು ಸ್ನೇಹಿತರು ಹಾಗೂ ಪಾರ್ಟ್ನರ್ಗಳು. ಕೊಲೆಯಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ವಿವರಣೆಯನ್ನ ಕೊಡಿ ಅಂತ ಪೀಠ ಕೇಳಿದೆ. ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ನೀಡಿತ್ತು. ಈಗ ಹೈಕೋರ್ಟ್ ಷರತ್ತುಗಳನ್ನ ಬದಲಿಸ್ತಾ ಇದೆ. ಒಬ್ಬನೇ ಒಬ್ಬ ಆರೋಪಿಯು ಜೈಲಲ್ಲಿ ಇಲ್ಲ. ಸರ್ಕಾರದ ಪರ ವಕೀಲರು ಮಾಹಿತಿಯನ್ನ ಕೊಡ್ತಾ ಇರೋದು. ಹೈಕೋರ್ಟ್ ಷರತ್ತುಗಳನ್ನ ಬದಲಿಸ್ತಾ ಇದೆ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಕೊಲೆಯಲ್ಲಿ ಆರೋಪಿಗಳ ಪಾತ್ರದ ಬಗ್ಗೆ ವಿವರಣೆಯನ್ನ ಕೊಡಿ ಅಂತ ಪೀಠ ಕೇಳ್ತಾ ಇದ್ದಂಗೆ ಈ ಕಡೆ ಸರ್ಕಾರದ ಪರ ವಕೀಲರು ಈ ಎಲ್ಲಾ ವಿಚಾರಗಳನ್ನ ಪೀಠದ ಮುಂದೆ ಇಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪವನ್ನ ಎದುರಿಸ್ತಾ ಇರುವಂತಹ ಒಬ್ಬನೇ ಒಬ್ಬ ಜೈಲಲ್ಲಿ ಇಲ್ಲ ಅಂತ ಸರ್ಕಾರದ ಪರ ವಕೀಲರು ಮಾಹಿತಿಯನ್ನ ನೀಡಿದ್ದಾರೆ. ಮೆಡಿಕಲ್ ಕಾರಣಕ್ಕೆ ದರ್ಶನ್ಗೆ ಜಾಮೀನನ್ನ ನೀಡಲಾಗಿತ್ತು. ಎಲ್ಲ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ. ದರ್ಶನ್ ವಿದೇಶಕ್ಕೆ ಶೂಟಿಂಗೂ ಹೋಗಿದ್ದಾರೆ ಜಾಮೀನು ಸಿಕ್ಕ ಮೇಲೆ. ಇವರು ಮೆಡಿಕಲ್ ಗ್ರೌಂಡ್ ಮೇಲೆ ಏನು ಜಾಮೀನನ್ನ ತಗೊಂಡಿದ್ರು ಆ ಪ್ರಕಾರವಾಗಿ ಆಗ್ತಾ ಇಲ್ಲ. ಈಗ ಹೈಕೋರ್ಟ್ ಷರತ್ತುಗಳನ್ನ ಬದಲಿಸ್ತಾ ಇದೆ ಅಂತಾನೂ ಕೂಡ ಮಾನ್ಯ ಪೀಠದ ಗಮನಕ್ಕೆ ಸರ್ಕಾರದ ಪರ ವಕೀಲರು ತಗೊಂಡ್ಬರ್ತಾ ಇದ್ದಾರೆ. ಕೊಲೆಯಲ್ಲಿ ಆರೋಪಿಗಳ ಪಾತ್ರದ ವಿವರಣೆಯನ್ನ ನೀಡುವಂತ ಕೆಲಸ.